ಹೀಗೆ ಕರಡಿ ದಾಳಿಗೆ ತುತ್ತಾಗಿ ಗಂಭೀರ ಗಾಯಗೊಂಡು ಆಸ್ಪತ್ರೆಯ ಬೆಡ್ ಮೇಲೆ ಚಿಕಿತ್ಸೆ ಪಡೆಯುತ್ತಿರೋದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ. ಚಿಕ್ಕಬಳ್ಳಾಪುರ ತಾಲೂಕಿನ ಗುರುಕುಲ ನಾಗೇನಹಳ್ಳಿಯಲ್ಲಿ ಇಂದು ಬೆಳ್ಳಂಬೆಳಿಗ್ಗೆ ಕರಡಿಯೊಂದು ರೈತ ನರಸಿಂಹರೆಡ್ಡಿ ಮೇಲೆ ದಾಳಿ ಮಾಡಿದೆ. ಟೊಮ್ಯಾಟೊ ತೋಟದಲ್ಲಿ ಕೃಷಿ ಕೆಲಸ ಮಾಡಿಕೊಂಡಿದ್ದ ರೈತ ನರಸಿಂಹರೆಡ್ಡಿ ಮೇಲೆ ಅಟ್ಯಾಕ್ ಮಾಡಿದ್ದು ಮುಖದ ಮೇಲೆ ಗಂಭೀರವಾದ ಗಾಯವಾಗಿದೆ. ರೈತ ನರಸಿಂಹರೆಡ್ಡಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ನಂತರ ಬಾಲಕುಂಟಹಳ್ಳಿ ಗ್ರಾಮದ ಬಳಿ ರೈತ ಕೃಷ್ಣಪ್ಪ ಎಂಬುವವರ ಮೇಲೂ ಕರಡಿ ದಾಳಿ ಮಾಡಿದೆ. ಇದರಿಂದ ರೈತ ಕೃಷ್ಣಪ್ಪ ಎಂಬುವವರು ಗಂಭೀರವಾಗಿ ಗಾಯಗೊಂಡು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದು ಚಿಕ್ಕಬಳ್ಳಾಪುರದಲ್ಲಿ ಇಬ್ಬರು ರೈತರ ಮೇಲೆ ಕರಡಿ ದಾಳಿ ಮಾಡಿದ್ರೆ ಆತ ಚಿಕ್ಕಬಳ್ಳಾಪುರದ ಗಡಿಗೆ ಹೊಂದಿಕೊಂಡಂತೆ ಇರುವ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ 33 ವರ್ಷದ ರೈತ ರಮೇಶ್ ಎಂಬುವವರ ಮೇಲೆ ಕರಡಿ ದಾಳಿ ಮಾಡಿದೆ. ತೋಟದಲ್ಲಿ ನೀರು ಹಾಯಿಸುತ್ತಿದ್ದ ರಮೇಶ್ ಕರಡಿ ಕಂಡ ಕೂಡಲೇ ಮರವೇರಿದ್ರು. ಬಿಡದ ಕರಡಿ ಮರ ಏರಿ ರೈತ ರಮೇಶ್ ಮೇಲೆ ದಾಳಿ ಮಾಡಿದೆ. ಇದರಿಂದ ರೈತರು ಕರಡಿಗಳ ಸಹವಾಸಕ್ಕೆ ಹೋಗದಂತೆ ಹಾಗೂ ಕರಡಿ ಕಂಡಾಗ ಏನು ಮಾಡಬೇಕು ಏನು ಮಾಡಬಾರದು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಗಿರೀಶ್ ಮಾಹಿತಿ ನೀಡಿದರು. ಮರಿಗಳ ಜೊತೆ ಕರಡಿಯೊಂದು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಗಡಿಯ ಅರಣ್ಯ ಜಮೀನುಗಳಲ್ಲಿ ಸಂಚಾರ ಮಾಡ್ತಿದೆ. ಮನುಷ್ಯರು ಎಲ್ಲಿ ತನ್ನ ಮರಿಗಳ ಮೇಲೆ ದಾಳಿ ಮಾಡಬಹುದು ಅಂತ ಕರಡಿ ಕಣ್ಣಿಗೆ ಕಾಣಿಸಿದ ಮನುಷ್ಯರ ಮೇಲೆ ದಾಳಿ ಮಾಡ್ತಿದೆ. ಈ ರೀತಿ ಕರಡಿಗಳು ತೋಟಗಳಲ್ಲಿದ್ದಾಗ ಮುಖಾಮುಖಿಯಾದಾಗ ಆದಷ್ಟು ಶಬ್ದ ಮಾಡ್ದೇ ದೂರದಲ್ಲೇ ಉಳಿದು ಕಾಯಬೇಕು. ಅದು ಹಗಲೊತ್ತಾಗ್ತಿದ್ದಂಗೆ ಅದು ವಾಪಸ್ ಅದು ಅರಣ್ಯಕ್ಕೆ ಹೊರಟೋಗುತ್ತೆ. ಯಾವುದೇ ರೀತಿ ತೊಂದರೆ ಮಾಡಲ್ಲ. ಎಸ್ಪೆಷಲಿ ಅವು ಮರಿಗಳ ಜೊತೆ ಇದ್ದಾಗ ತುಂಬ ಜಾಗರೂಕತೆಯಿಂದ ಇರಬೇಕು. ಅದು ನೋಡಿದಾಗ ಏನೂ ಇಲ್ಲ, ಶಬ್ದ ಮಾಡ್ದಂಗೆ ದೂರದಲ್ಲಿ ಹೋಗಿ ಸುರಕ್ಷಿತವಾದ ಜಾಗಕ್ಕೆ ಹೋಗಿ ಕಾಯಬೇಕಷ್ಟೆ. ಅದರಷ್ಟಕ್ಕೆ ಅದು ಹೊರಟೋಗುತ್ತೆ. ಅದನ್ನು ಬೆದರಿಸ್ಲಿಕ್ಕೆ ಹೋಗೋದು, ಅದಕ್ಕೆ ಕಲ್ಲು ಹೊಡಿಯೋದು, ಶಬ್ದ ಮಾಡೋದೆಲ್ಲ ಮಾಡಿದಾಗ ಅದು ಮರಿಗಳಿಗೆ ಅಥವಾ ಅದಕ್ಕೇನೆ ತೊಂದರೆ ಉಂಟಾಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಅದು ಬಂದು ಮನುಷ್ಯನ ಮೇಲೆ ದಾಳಿ ಮಾಡಿಬಿಡುತ್ತೆ. ಮುಖಾಮುಖಿ ಆದಾಗ ಆದಷ್ಟು ನಾವು ಸೈಲೆಂಟಾಗಿ ಅದರ ದಾರಿನ ಬಿಟ್ಬಿಟ್ಟು ದೂರಕ್ಕೆ ಹೋಗಿ ಸುರಕ್ಷಿತವಾದ ಪ್ರದೇಶದಲ್ಲಿ ನಿಂತ್ಕೊಂಡು ಕಾಯಬೇಕು. ಅಲ್ಲಿ ಆವಾಗ ಆ ಪ್ರಾಣಿ ಅದರ ಪಾಡಿಗೆ ಅದು ಹೊರಟೋಗುತ್ತೆ. ಕರಡಿ ಕಿತಾಪತಿಯಿಂದ ಸ್ಥಳೀಯರು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.